ಇವತ್ತು ನಮ್ಮ ಮರದಿಂದ ಒಂದಷ್ಟು ಹಲಸಿನ ಹಣ್ಣುಗಳನ್ನ ಇಳಿಸಿದ್ವಿ. ಅದ್ರಲ್ಲಿ ಒಂದನ್ನ ದೊಡ್ಡಮ್ಮನ ಮನೆಗೆ ಕೊಟ್ಟು ಬರೋಣ ಅಂತ ನಾನು ಮತ್ತೆ ಅಣ್ಣ ಹೊರಟಿದ್ದೀವಿ. ಜೊತೆಗೆ ದೊಡ್ಡಪ್ಪಂಗೆ ಹುಷಾರಿರ್ಲಿಲ್ಲ ಅಂತ ಹೇಳ್ತಿದ್ರು. ಹಾಗಾಗಿ ಅವರನ್ನು ನೋಡ್ಕೊಂಡು ಬಂದಾಗತ್ತೆ ಅಂತ. ಇದು ಮಾದಾಪುರದ ಸೇತುವೆ. ನಿಮ್ಗೆಲ್ಲ ಗೊತ್ತೇ ಇರತ್ತೆ. ಅವಾಗ ನಾವು ಚಿಕ್ಕವರಿದ್ದಾಗ ಮಾದಾಪುರದಿಂದ ದೊಡ್ಡಮ್ಮನ ಮನೆಗೆ ಬಸ್ಗಳ ಸಂಖ್ಯೆ ಕಡಿಮೆ ಇತ್ತು. ಟೈಮಿಂಗಲ್ಲಿ ಬರ್ತಿತ್ತು. ನಾವು ಬಸ್‌ಗೋಸ್ಕರ ಕಾಯ್ತಾನೂ ಇರ್ಲಿಲ್ಲ ಬಿಡಿ. ಅದೇ ಬಸ್ ಚಾರ್ಜ್ ದುಡ್ಡಲ್ಲಿ ಮಾದಾಪುರದಲ್ಲಿ ಏನಾದ್ರೂ ತಿಂಡಿ ತಗೊಂಡು ತಿಂತಾ ನಡ್ಕೊಂತ ಮಾತಾಡ್ಕೊಂಡು ಹರಟೆ ಹೊಡ್ಕೊಂಡು ಆಡಾಡ್ಕೊಂಡು ಹೋಗ್ತಿದ್ವಿ. ಗಾಡೀಲಿ ಹೋಗ್ತಾ ನಾನು ಅಣ್ಣ ಇವತ್ತು ಅದನ್ನೆಲ್ಲ ಮೆಲ್ಕ್ ಹಾಕ್ತಾ ಹಂಗೆ ಮಾತಾಡ್ಕೊಂಡು ದೊಡ್ಡಮ್ಮನ ಮನೆಗೆ ಬಂದ್ವಿ. ಇದು ಅವರಿಗೆ ಸರ್ಪ್ರೈಸ್ ವಿಸಿಟ್. ಬರ್ತೀವಿ ಅಂತೇನು ಹೇಳಿರ್ಲಿಲ್ಲ. ಸಡನ್ ಆಗಿ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಗೋದ್ರು. ಇಬ್ರೇ ಇರ್ತಾರಲ್ವಾ, ಹಾಗಾಗಿ ಯಾರಾದ್ರೂ ಹೋದ್ರೆ ಅವ್ರಿಗೆ ತುಂಬಾ ಖುಷಿ ಆಗತ್ತೆ. ದೊಡ್ಡಮ್ಮ ದೊಡ್ಡಪ್ಪನ ಜೊತೆಗೆ ಅದು ಇದು ಮಾತಾಡ್ತಾ ಮನೆ ಸುತ್ತ ಗದ್ದೆ ಜಮೀನಲ್ಲೆಲ್ಲ ಓಡಾಡ್ಕೊಂಡು ಟೈಮ್ ಕಳೆದ್ವಿ. ಒಂದ್ 2-3 ನೇರಳೆ ಹಣ್ಣಿನ ಮರಗಳಿವೆ. ಇವಾಗ ಬೇರೆ ನೇರಳೆ ಹಣ್ಣಿನ ಸೀಸನ್ ಅಲ್ವಾ, ಮರದ ತುಂಬ ಸಿಕ್ಕಾಪಟ್ಟೆ ಹಣ್ಣುಗಳು. ಸಾಕು ಅನ್ನೋ ಅಷ್ಟು ಹಣ್ಣುಗಳನ್ನ ಕುಯ್ಕೊಂಡು ನಾನು ಮತ್ತೆ ಅಣ್ಣ ಸಂಜೆ ಮೇಲೆ ಮನೆಗೆ ವಾಪಸ್ ಬಂದ್ವಿ.